6:45ಗೆ ಇಲ್ಲಿಂದ ಹೊರಟ್ರಂತೆ ಸ್ಕೂಲಿಂದ. 6:30ಗೆ ಸ್ಕೂಲಲ್ಲಿ ಇರಬೇಕಂತೆ. ಇವಾಗ ಟೈಮ್ ಬಂದು ಕಲಾಯಿತು. ಅದ್ವಿನ್ ಇನ್ನೂ ಬಂದಿಲ್ಲ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಧ್ಯಾಹ್ನ 4 ಗಂಟೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದ್ವಿನ್ ಈಗಷ್ಟೇ ಬರ್ತಾ ಇದ್ದಾನೆ ಸ್ಕೂಲಿಂದ. ಹಲೋ ಅದ್ವಿನ್. ಸೊ ಇವತ್ತು ಸ್ಕೂಲಿಂದ ಇಂದ ಪಿಕ್ನಿಕ್ ಅದ್ವಿನ್ಗೆ. ಸೊ ನಾಳೆಗೆ ಎಂತ ಪಿಕ್ನಿಕ್ನಿಂದ ಎಲ್ಲಿಗೆ ಹೋಗ್ಲಿಕ್ಕೆ? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಯ್ತು ಮನೆಯಿಂದ? 6:30 AM. ಸಾಯಂಕಾಲ ಎಷ್ಟೊತ್ತಿಗೆ ಬತ್ತೆ? 7 o'clock. 7 o'clock. 7:15 ಟೈಮ್ ಕೊಟ್ಟಿರು ಸ್ಕೂಲಿಗೆ ಬಂದು ಕರ್ಕೊಂಡು ಬರ್ಲಿಕ್ಕೆ. ಅದ್ವಿನ್ ಬಂದ ತಕ್ಷಣ ನಾನು ಟಿಫಿನ್ ಬಾಕ್ಸನ್ನು ಚೆಕ್ ಮಾಡಿ ನಂತರ ವಾಶ್ ಮಾಡಿ ಅದರ ಪ್ಲೇಸಲ್ಲಿ ಇಟ್ಬಿಡ್ತೀನಿ. ವೀಕಲ್ಲಿ 2 days ಅದ್ವಿನ್ಗೆ ಅಬಾಕಸ್ ಕ್ಲಾಸ್ ಇರುತ್ತೆ. ಇವತ್ತು ಕೂಡ ಇತ್ತು. ಸೊ ಹಾಗಾಗಿ ನಾನು ಅವನಿಗೆ ಊಟಕ್ಕೆ ಹಾಕಿಕೊಟ್ಟು ಹಾಗೆ ಅವನನ್ನು ಸ್ಕೂಲ್ಗೆ ಬಿಟ್ಟು ಬಂದೆ. ಇವತ್ತು ಸಾಯಂಕಾಲದ ಊಟಕ್ಕೆ ತೊಂಡೆಕಾಯಿ ಪಲ್ಯ ಹಾಗೆ ಮೆಂತ್ಯ ಪಲ್ಯ ಮಾಡೋಣ ಅಂತ ಇದ್ದೀನಿ. ಕ್ವಿಕ್ ಆಗಿ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ ಚಿಕ್ಕದಾಗಿ. ಇನ್ನು 1 hour ಅಷ್ಟೇ ಟೈಮ್ ಇತ್ತು. ಅವನನ್ನು ಕರ್ಕೊಂಡು ಬರ್ಲಿಕ್ಕೂ ಕೂಡ ಹೋಗಬೇಕು. ಇವತ್ತು ಗ್ಯಾಸಲ್ಲಿ ಹಾಲು ಉಕ್ಕಿಸೋದು, ಬೇಳೆ ಬೇಯಿಸಿದಾಗ ಅದರ ನೀರು ಉಕ್ಕಿರೋದಿರ್ಬೋದು, ತುಂಬಾ ಗಲೀಜಾಗಿಬಿಟ್ಟಿತ್ತು. ಹಾಗೆ ಬೆಳಿಗ್ಗೆ ನೀರು ದೋಸೆ ಕೂಡ ಮಾಡಿದ್ದೆ. ಅದೆಲ್ಲವನ್ನು ಮಾಡಿ ತುಂಬಾ ಗಲೀಜಾಗಿತ್ತು. ಸೊ ಹಾಗಾಗಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟಿದ್ದೆ. ಸೊ ಇವಾಗ ಪಲ್ಯ ಮಾಡ್ಕೋತಾ ಇದ್ದೀನಿ. ತೊಂಡೆಕಾಯಿ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕ್ವಿಕ್ಕಾಗಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಉದ್ದಿನಬೇಳೆ, ಜೀರಿಗೆ ಹಾಗೆ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಬಿಟ್ಟು ನಂತರ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನಂತರ ನಾನು ಆವಾಗಲೇ ಕಟ್ ಮಾಡ್ಕೊಂಡಿರುವಂತಹ ತೊಂಡೆಕಾಯನ್ನು ಹಾಕಿ ಸ್ವಲ್ಪ ಉಪ್ಪು, ಹಳದಿ ಪೌಡರನ್ನು ಕೂಡ ಇವಾಗಲೇ ಹಾಕಿ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಳ್ತೀನಿ. ದೊಡ್ಡ ಉರಿಯಲ್ಲಿ ಒಂದು 5 ನಿಮಿಷ ಕುಕ್ ಆದಮೇಲೆ ಸಣ್ಣ ಉರಿಯಲ್ಲಿ ಆ ಕಡೆ ಬೇಯಲಿಕ್ಕೆ ಇಟ್ಟಿದ್ದೆ. ಹಾಗೆ ಈ ಕಡೆ ನಾನು ತುಂಬಾ ಈಸಿಯಾಗಿ ಮಾಡುವಂತಹ ಮೆಂತ್ಯ ಸೊಪ್ಪಿನ ಪಲ್ಯ ಕೂಡ ಮಾಡ್ತಾ ಇದ್ದೇನೆ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಒಟ್ಟಿಗೆ ಹಾಕಿರುವಂತಹ ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಬೆಳ್ಳುಳ್ಳಿ ಜೊತೆಗೆ ಮೆಂತ್ಯ ಸೊಪ್ಪು ಕೂಡ ಒಟ್ಟಿಗೆ ಹಾಕಿ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಅದನ್ನು ಕುಕ್ ಮಾಡ್ಕೊಳ್ತೀನಿ. ಈ ಕಡೆ ತೊಂಡೆಕಾಯಿ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಹಾಗೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿದರೆ ಚೆನ್ನಾಗಿರೋದಿಲ್ಲ. ಜೊತೆಗೆ ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಗೆ ರಸಂ ಪೌಡರ್ ಯಾವಾಗಲೂ ಯೂಸ್ ಮಾಡ್ತೀನಿ. ಒಂದು ಸಣ್ಣ ಸ್ಪೂನಿಂದ ಅದನ್ನು ಮಿಕ್ಸ್ ಮಾಡ್ತೀನಿ. 1-2 ನಿಮಿಷ ಕುಕ್ ಆದಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ತೊಂಡೆಕಾಯಿ ಪಲ್ಯ ಕೂಡ ಕ್ವಿಕ್ಕಾಗಿ ರೆಡಿ ಆಯಿತು. ಈ ಕಡೆ ಮೆಂತ್ಯ ಸೊಪ್ಪು ಕೂಡ ಕುಕ್ ಆಗ್ತಾ ಇದೆ. ಮೆಂತ್ಯ ಸೊಪ್ಪಿನ ಪಲ್ಯ ಒಂದು ಈಸಿಯೆಸ್ಟ್ ರೆಸಿಪಿ, ಜೊತೆಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ನಾನಿಲ್ಲಿ ಸ್ವಲ್ಪ ಹಳದಿ ಪೌಡರ್ ಮತ್ತು ಉಪ್ಪನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿಕೊಂಡೆ. ಹಾಗೆ ಅದ್ವಿನ್ ಬರೋ ಟೈಮ್ ಕೂಡ ಆಯಿತು. ಸೊ ಹಾಗಾಗಿ ಆರ್ನ ಮತ್ತು ನಾನು ಇವಾಗ ಅವನನ್ನು ಪಿಕಪ್ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ವಿ. ಪಾಪ ನಿಧಾನ ಬನ್ನಿ, ನಿಧಾನ. ಇಲ್ಲೇ ಕೂತ್ಕೊಂತೀಯಾ? ಬಾ ಬಾ ಬಾ, ಹೋಗು ಬಾ. ಓಕೆ, ಕಟ್ಟಿಂಗ್ ಯಾರದ್ದು ಮಾಡುವ? ಅಣ್ಣನ ಮಾಡುವ, ನೀನು ಮಾಡುವ? ಹಾಂ, ನಾನು ಕಟ್ಟಿಂಗ್ ಮಾಡ್ಕೊ ಬರ್ತೇನೆ. ಮೊದಲೇ ಬೋರ್ಡ್ ಆಯಿತು. ಬ್ರಿಲಿಯಂಟ್ ಇದೆ ಕಣೆ ನೀನು. ಐಬ್ರೋ ಮಾಡ್ಕ, ಟೈಮ್ ಇಲ್ಲ. ಮೊದಲೇ ಇತ್ತಲ್ಲ, ಐಬ್ರೋ ಡಿಂಗ್ ಅಂತ ಮಾಡು, ರಬ್ಬರ್ ಬ್ಯಾಂಡ್ ಕಟ್ ಮಾಡ, ಭಯಂಕರ. ಚಲೋ. ಇನ್ನು ಅದ್ವಿನ್ಗೆ ನಾಳೆ ಸ್ಕೂಲಲ್ಲಿ ಪಿಕ್ನಿಕ್ ಇತ್ತು. ಸ್ವಲ್ಪ ಕೂದಲು ನೆರೆದಿತ್ತು. ಸೊ ಹಾಗಾಗಿ ಕಟ್ಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನಾಳೆ ಬೆಳಿಗ್ಗೆ 6:15ಗೆ ಸ್ಕೂಲಲ್ಲಿ ಇರಬೇಕಂತೆ. ಸೊ ಹಾಗಾಗಿ ಮನೆಯಿಂದ 5:45ಗೆ ಹೊರಡಬೇಕು. ಒಂದು 8.5 hour ಜರ್ನಿ ಆಗುತ್ತೆ. ಸೊ ಹೇಗಾಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ.
ಗುಡ್ ಮಾರ್ನಿಂಗ್, ಹ್ಯಾವ್ ಅ ನೈಸ್ ಡೇ. ಟೈಮ್ ಬಂದು 4:30 ಇವಾಗ. ಸೊ ಬೆಳಿಗ್ಗೆ 4:15 ಎದ್ದು ಇಡ್ಲಿ ಚಟ್ನಿ ಎಲ್ಲ ಮಾಡಬೇಕಿವಾಗ. ಅದ್ವಿನ್ಗೆ ಪಿಕ್ನಿಕ್ ಇದೆ, ಸೊ ಹಾಗಾಗಿ. ಸೊ ವ್ಯೂ ನೋಡಿ 4:15 ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ಬನ್ನಿ. ಇನ್ನು ಸ್ಕೂಲಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಇರುತ್ತಂತೆ. ಸೊ ಹಾಗಾಗಿ ಬೆಳಿಗ್ಗೆ ಅವನೇನಾದರೂ ತಿನ್ಕೊಂಡು ಹೋಗ್ತಾನೇನೋ ಅಂತ ಹೇಳಿ ಇಡ್ಲಿ ಮತ್ತು ಚಟ್ನಿ ಮಾಡಿದೆ. ಬಟ್ ಅವನು ತಿಂದಿರಲಿಲ್ಲ, ಯಾಕಂದರೆ ಬೆಳಿಗ್ಗೆ ಬೇಗ ಹೊರಡ್ತಾ ಇದ್ದಾನೆ. ಸೊ ಹಾಗಾಗಿ ಇನ್ನು ಇಡ್ಲಿ ಮಾಡಿಬಿಟ್ಟು ನಾನು ಈ ಇಡ್ಲಿನ ತೆಗೆದಿರ್ತೀನಿ, ಇಲ್ಲಾಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಗುಡ್ ಮಾರ್ನಿಂಗ್. ಇವಾಗ ಟೈಮ್ 5:30 ಆಗ್ತಾ ಬಂತು. ನಮ್ಮ ಮದ್ವೆನಿಗೆ ಪಿಕ್ನಿಕ್ ಇವತ್ತು. ಎಷ್ಟು ಹ್ಯಾಪಿ? ಓಕೆ, ಹಾಲು ಮಾಡಿದ್ದೆ, ಕುಡಿ ಆಯಿತಾ? ಆ್ಯಂಡ್ ತಿಂಡಿ ತಿನ್ಕೋತೀಯಾ? ತಿಂಡಿ ತಿನ್ಕೊಂಡು ಹೋಗ್ತೀಯಾ? ಫ್ಯಾನ್ ಆಫ್ ಮಾಡಲ್ಲಿ. ದೇವ್ರ ಲೈಟ್ ಹಾಕ. ಓಕೆ, 8:15 ಬ್ರೇಕ್ಫಾಸ್ಟಲ್ಲಿ. ಸೊ 6:45ಗೆ ಇಲ್ಲಿಂದ ಹೊರಡ್ತಾರಂತೆ ಸ್ಕೂಲಿಂದ. 6:30ಗೆ ಸ್ಕೂಲಲ್ಲಿ ಇರಬೇಕಂತೆ. ಓಕೆ, 2 ಅವರ್ಸ್ ಜರ್ನಿ ಅನಿಸುತ್ತೆ. 7:45, 1.5 ಅವರ್ ಜರ್ನಿ ನೀ ಹೋಗೋ ಪ್ಲೇಸಿಗೆ. ಫುಲ್ ಹ್ಯಾಪಿ ಎನರ್ಜಿ. ಓಕೆ ಡಿಯರ್, ಆಲ್ ದಿ ಬೆಸ್ಟ್. ಮತ್ತು ಹಡಿ ಮಾಡೋಕ್ಕಾಗಲ್ಲ, ನೀರಿಗೆಲ್ಲ ಆಡುಕಿತ್ತಂಬ್ರು, ನೀರಿಗೆಲ್ಲ ಮುಳುಗಿ ಹೋಯ್ಬೇಡ ಕಡೆ. ಓಕೆ, ಸ್ವಲ್ಪ ಕ್ಯಾರಿಂಗಿಂದ ಹ್ಯಾಂಡಲ್ ಮಾಡ್ಕಾಯ್ತಾ? ನಿನ್ನೇ ನೋಡೋಕ್ಕೆ ನೀವು ಒಬ್ಬನೇ ಅಲ್ಲ, ತುಂಬ ಜನ ಇರ್ತಾರಾಯ್ತಾ, ಎಲ್ಲರನ್ನೂ ಕಾಣಕವರು. ಸೊ ಹಾಗಾಗಿ ನಿನ್ನ ಸೇಫ್ಟಿ ನಿನಗೆ. ಓಕೆ, ಈ ಹಾಲು ಕುಡಿವಾ. ಎಂತೆಲ್ಲ ಮಾಡ್ತೀವಿ ದೊಡ್ಡ ಕಾರ್ ಮೇಲೆ? ಸ್ಕೂಲಿಗೆ ಓದಕ್ಕೆ ಹೋಗ್ತಿಲ್ಲಂತೆ, ಅದು ಕಂಡೆಗೆ ಚಿಪ್ಸ್ ಎಲ್ಲ ತಗೊಂಡು ಪಿಕ್ನಿಕ್ಕಿಗೆ ಹೋಗ್ತಾಳಂತೆ ಯಾರನ್ನ. ಸೊ ಟೈಮ್ ಆಯಿತು, ಆಟೋ ವೆಯ್ಟ್ ಮಾಡ್ತಾ ಇದೆ. ಚಲೋ ಅದ್ವಿನ್, ಹ್ಯಾಪಿ ಜರ್ನಿ. ಡಾರ್ಲಿಂಗ್ ಆರ್ನಾ ಶೆಟ್ಟಿ, ಗೆಟ್ ಅಪ್ ಆ್ಯಂಡ್ ಗೋ ಟು ಸ್ಕೂಲ್. ಯಸ್, ನಿದ್ದೆ ಬರುತ್ತೆ. ರಿಕ್ಷದ ಚಳಿ ಹತ್ತೀಗ, ರಿಕ್ಷಾ ಬೇಡ, ಕಾರ್ ತಗೋಣಂತೆ. ಅಯ್ಯೋ, ಇಷ್ಟೋ ತನಕ ನಂಬರ್ ಓದ್ತದಲ್ಲ ನಾವು. ಎಂತ ಗಡ್ಬಿಡಿ. 4:15 ಎದ್ರು ಲಾಸ್ಟ್ ಮೂಮೆಂಟಿಗೆ ಗಡ್ಬಿಡಿ ಮಾಡೋದೇ ಒಂದು ಫ್ಯಾಷನ್ ನಮ್ಮ ಮನೆಗಲ್ಲ. ಟಿಫಿನ್ ಬಾಕ್ಸ್ ಮರ್ತಾವ್ದು ಒಂದ್ಸಲ, ಬ್ಯಾಗ್ ಬರ್ತಾಪೋದು, ಓಡುವುದು. ಲಾಸ್ಟ್ 20 ಮಿನಿಟ್, ಲಾಸ್ಟ್ 10 ಮಿನಿಟಲ್ಲಿ ನೋಡ್ಬೇಕು ನಮ್ದು ಪರಿಸ್ಥಿತಿ ಅಲ್ಲ. ಆಟೋ ಗೇಟ್ ಹತ್ರ ಇದೆ ಅಂತೆ. ಅರ್ನ ಚಳಿ ಹತ್ತ. ಸೊ ವೆದರ್ ಅಂತೂ ಬ್ಯೂಟಿಫುಲ್. ಮಾರ್ನಿಂಗ್ ಬೇಡ ಅಂದೆ ಅವಾಗ, ಬಾ ಅಲ್ರಿ ಆಟೋದಲ್ಲಿ ಹಾಕೊಳ್ಳೋ. ಸೊ ಬೆಳಗಿನ ವೆದರ್ ಅಂತೂ ಬ್ಯೂಟಿಫುಲ್ ಆಗಿದೆ. ನನಗೆ ದಿನದಲ್ಲಿ ಈ ಟೈಮ್ ತುಂಬ ಇಷ್ಟ, ಮಾರ್ನಿಂಗ್ ಟೈಮ್. ಇನ್ಮೇಲೆ ಪ್ಲ್ಯಾನ್ ಮಾಡಬೇಕು ಮಕ್ಕಳನ್ನ ಬೆಳಿಗ್ಗೆ ಬೇಗ ಏಳಿಸಿ ಕರ್ಕೊಬರ್ಬೇಕಂತ ಹೇಳಿ. ಅವರಿಗೂ ಪ್ರಾಕ್ಟೀಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದ್ವಿನ, ನಾವು ಬೆಳಿಗ್ಗೆ ಬೇಗ ಎದ್ದ ಇಲ್ಲಿ ಸೈಕಲ್ ಆಡೋಕೆ ಆಯ್ಕತ್ತ. ಹಾಂ, ಆಡುವಾ? ಬೇಗ ಹೇಳ್ತೀಯಾ? ಆನು ಬೆಳಿಗ್ಗೆ ಬೇಗ ಹೇಳ್ತೀಯಾ? ಸೈಕಲ್ ಆಡುವಾ? ಹಾಂ, ಒಂದು ಅರ್ಧ ಗಂಟೆ ಸೈಕಲ್ ಆಡಿ ಸ್ನಾನ ಮಾಡಿ ಸ್ಕೂಲಿಗೆ ರೆಡಿ ಅಪ್ ಕರೆಕ್ಟ್ ಆಯ್ತು. ಓಕೆ ಅದು ರಾತ್ರಿ ಮಾತ್ರ ಬೇಗ ಮಲ್ಕಣಕಷ್ಟೆ. ಓಕೆ ಅರ್ನಾ, ಡನ್. ಓಕೆ, ಸ್ಟಾರ್ಟ್ ಮಾಡುವ. ಇನ್ನು ಬೆಳಿಗ್ಗೆ ಅಂತೂ ತುಂಬಾ ಚಳಿ ಇತ್ತು. ಸೊ ಹಾಗಾಗಿ ಕಾರಲ್ಲಿ ಹೋಗೋಣ ಅಂತ ಹೇಳಿದರೆ, ಇಲ್ಲ ಆಟೋನೇ ಬೇಕು ಅಂತ ಹೇಳ್ದೆ. ನಮ್ಮ ಕಾರಲ್ಲಿ ಹೋಗೋಣ ಅಂತ ಹೇಳಿದರೆ ಅದನ್ನು ಸ್ವಲ್ಪ ಶೋರೂಮ್ಗೆ ಹಾಕಿದ್ವಿ. ಹಾಗೆ ಹಸ್ಬೆಂಡ್ ಕೂಡ ಮಾರ್ನಿಂಗ್ ತುಂಬಾ ಬ್ಯುಸಿಯಾಗಿದ್ದರು. ಸೊ ಹಾಗಾಗಿ ನಾನು ಇವಾಗ ಅವನನ್ನು ಡ್ರಾಪ್ ಮಾಡಿ ಬರೋಣ ಅಂತ ಹೇಳಿ ಹೊರಟೆ. ತುಂಬಾ ಚಳಿ ಇತ್ತು. ಆರ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಥಂಡಿ ಕೂಡ ಇತ್ತು ಅವಳಿಗೆ.
ले लिया चलो चलो अभी ಇನ್ನು ಪರ್ಫೆಕ್ಟ್ ಟೈಮ್ಗೆ ನಾವು ಸ್ಕೂಲ್ಗೆ ಬಂದ್ವಿ. ಮಕ್ಕಳೆಲ್ಲರೂ ಬಂದಿದ್ದರು, ತುಂಬಾ ಜನ ಇದ್ದರು. ಸಾಧಾರಣ ಒಂದು 8ರಿಂದ 9 ಬಸ್ ಬಿಟ್ಟಿದ್ದಾರೆ. ಯಾಕಂದರೆ ಎಲ್ಲ ಕ್ಲಾಸ್ ಕೂಡ ಹೋಗ್ತಾ ಇದ್ದಾರೆ, ಅಂದರೆ 3ನೇ ಕ್ಲಾಸಿಂದ 9 ತನಕ ಹೋಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ಬೇರೆ ಕಡೆ ಕೂಡ ಇದೆ ಅಂತೆ, ಒಂದೇ ದಿನ ಮಾಡಿದ್ರು. ಸೊ ಹಾಗೆ ಅದ್ವಿನ್ ಬಸ್ ಹತ್ತಿರೋದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. अण्णा देख अण्णा अद्विन बाय ಫೈನಲಿ ಅದ್ವಿನ್ ಇದೇ ಬಸ್ಸಲ್ಲಿ ಟೂರ್ಗೆ ಹೋಗ್ತಾ ಇದ್ದ. ಜೊತೆಗೆ ಆ ಕಡೆ ಕೂಡ ತುಂಬ ಬಸ್ ಇತ್ತು, ಅದೆಲ್ಲ ದೊಡ್ಡ ಮಕ್ಕಳಿಗೆ ಇತ್ತು. ಅಂದರೆ ಫಸ್ಟಿಗೇನೆ 3rd ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಬಿಡ್ತಾರೆ. ಇನ್ನು ನಾನು ಆರ್ನ ಇವಾಗ ಮನೆಗೆ ಹೊರಟ್ವಿ. ಇದು ಬಂದು ಅದ್ವಿನ್ ಸ್ಕೂಲು. ಸೊ ಹಾಗೆ ಅದ್ವಿನ್ಗೆ ಇವತ್ತು ಪಿಕ್ನಿಕ್ ಇರೋದು. ಮುಂಬೈ ಹತ್ರ ಬರುತ್ತೆ, ಮೊಂಟೇರಿಯಾ ರೆಸಾರ್ಟ್ ಅಂತ ಹೇಳಿ. ಅಲ್ಲಿ ಒಂದು ಮೊಂಟೇರಿಯಾ ವಿಲೇಜ್ ಅಂತ ಹೇಳಿ, ಅಲ್ಲಿ ಅವರಿಗೆ ಆ ವಿಲೇಜಲ್ಲಿ ಯಾವ ರೀತಿಯಾಗಿ ಇರುತ್ತಲ್ವ ಅದನ್ನೆಲ್ಲ ಅವರಿಗೆ ತೋರಿಸ್ತಾರೆ ಮತ್ತು ಕೈಯಲ್ಲಿ ಮಾಡಿಸ್ತಾರಂತೆ. ಫೈನಲಿ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಇಡ್ಲಿ ಚಟ್ನಿ. ನೋ ಟಿವಿ ಯಾರನ್ನ ನೋಡಿ, ತಿಂಡಿ ತಿನ್ಲಿಕ್ಕೆ ಟಿವಿ ಎಂತ. ಓ ಟಿವಿ ನೋಡಿದ್ರೆ ಐಡಿಯಾ. ಆಗಲೇ ಟೈಮ್ 8:30 ಆಗ್ತಾ ಬಂತು. ಹಾಗೆ ಆರ್ನಗೂ ಕೂಡ ಸ್ಕೂಲ್ ಇತ್ತು, ಜೊತೆಗೆ ನನಗೆ ಡ್ಯಾನ್ಸ್ ಕ್ಲಾಸ್ ಕೂಡ ಇತ್ತು. ಇದನ್ನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನನಗೆ ಲಾಸ್ಟ್ 3 ಮಂತಿಂದ ಆರಾಮಿರಲಿಲ್ಲ, ಕ್ಲಾಸ್ಗೆ ಹೋಗಿರಲಿಲ್ಲ. ಸೊ ನಿಯರ್ ಆಗಿ ಎಕ್ಸಾಮ್ ಕೂಡ ಬಂತು, ಅದನ್ನು ಅನೌನ್ಸ್ ಮಾಡಿದರು. ತುಂಬಾ ಭಯ ಆಯಿತು ಇವತ್ತಿನ ದಿನ ನನಗೆ ಕೇಳಿ. ಯಾಕಂದರೆ ನನಗೆ ಯಾವುದೇ ಪ್ರಾಕ್ಟೀಸ್ ಕೂಡ ಕಡಿಮೆ ಇತ್ತು. ಸೊ ಹಾಗಾಗಿ ಇನ್ನು ಈ ವೀಕಲ್ಲಿ 1 ವೀಕ್ ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ಗೆ ಹೋಗಬೇಕು. ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಚಿಕ್ಕ ಚಿಕ್ಕ ವಿಡಿಯೋನ ಆದಷ್ಟು ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಬಂದು ಬೇವಿನ ಬೀಜ, ಈ ಕರಿಬೇವು ಬರುತ್ತಲ್ಲ ಅದರದ್ದು ಬೀಜ ಬೂಸ್ಟ್ ಆಗಿಬಿಟ್ಟಿದೆ. ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ಅವಳ ಮನೆಗೆ ಹೋದಾಗ ಕೊಟ್ಟಿರೋದು. ನನಗೆ ಮರ್ತೇ ಹೋಗಿತ್ತು, ಇವತ್ತು ನೋಡ್ತೀನಿ ಎಲ್ಲ ಬೂಸ್ಟ್ ಆಗಿಬಿಟ್ಟಿದೆ. ಇವಾಗ ಇಲ್ಲೇ ಊರ್ತೀನಿ, ಆದರೆ ಆಗಲಿ, ಇಲ್ಲ ಅಂದರೆ ಹೋಗಲಿ. ಒಮ್ಮೊಮ್ಮೆ ಮರೆತೇ ಹೋಗ್ಬಿಡುತ್ತೆ ಎಲ್ಲ. ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಟೈಮ್ ತಗೊಂಡು ಆರಾಮ್ಸೆ ಇದನ್ನು ಮಾಡು ಅಂತ ಹೇಳಿ. ಬಟ್ ಇವತ್ತು ನೆನಪಾಯಿತು, ನೋಡ್ತೀನಿ ಎಲ್ಲ ಬೂಸ್ಟ್ ಆಗಿಬಿಟ್ಟಿದೆ. ಈ ಸಾರಿ ಈ ಮನೆಗೆ ಬಂದ ಮೇಲೆ ನಾನು ಹೂವಿನ ಗಿಡ ಮಾಡಲೇ ಇಲ್ಲ. ರೀಸನ್ ಬಂದು ಇಲ್ಲಿ ಜಾಗನೇ ಇಲ್ಲ, ಇಷ್ಟೇ ಚಿಕ್ಕ ಬಾಲ್ಕನಿ ನೋಡಿ. ಸೊ ಇದರಲ್ಲಿ ಮೇಲ್ಗಡೆ ಬಟ್ಟೆ ಒಣಗಿಸಿದರೆ, ಸೊ ಕೆಳಗಡೆ ಹೂವಿನ ಗಿಡ ಮಾಡಿದರೆ ನೀರು ಕೆಳಗಡೆ ಬಿದ್ದು ಹೂವಿನ ಗಿಡ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಗಿಡ ಮಾಡಲೇ ಇಲ್ಲ. ಇದೊಂದು ದೇವರ ಪೂಜೆಗೆ ಬೇಕಂತ ಹೇಳಿ ಇಟ್ಕೊಂಡಿದ್ದೆ. ಬಟ್ ಇದನ್ನು ಮೊನ್ನೆ ಕಟ್ ಮಾಡಿದ್ವಿ, ದೊಡ್ಡದಾಗಿಬಿಟ್ಟಿದೆ. ಸೊ ಹಾಗಾಗಿ ಜಾಸ್ತಿ ಹೂ ಬಿಡ್ತಾ ಇಲ್ಲ ಇವಾಗ. ಇದು ಬರೋದು ಕಷ್ಟ, ನೋಡುವ ಬರುತ್ತಾ ಇಲ್ವಾ ಅಂತ ಹೇಳಿ.
ಇನ್ನು ಆಗಲೇ ಮನೆಗೆ ಬಂದು ಸ್ವಲ್ಪ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ನಿನ್ನೆ ನೈಟ್ ಹಾಗೆ ಆಗಿತ್ತು. ಸೊ ಸ್ವಲ್ಪ ನಾನು ಹೊರಗಡೆ ಅಂದರೆ ಆನ್ಲೈನಿಂದ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನೆಲ್ಲ ನೋಡಿ ಹಸ್ಬೆಂಡ್ ಬೈತಾ ಇದ್ರು. ಯಾಕಂದರೆ ಆಲ್ರೆಡಿ ನಮ್ಮ ಹತ್ರ ಇಂಟೀರಿಯರ್ ಮಾಡಿರೋದ್ರಿಂದ ತುಂಬ ಜಾಗ ಇರುತ್ತೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ. ಆದರೂ ಕೂಡ ಈ ರೀತಿ ಬಾಕ್ಸ್ ಇರ್ಬೋದು, ಕೆಲವೊಂದು ಚಿಕ್ಕ ಪುಟ್ಟ ಮೆಟೀರಿಯಲ್ನ ಆನ್ಲೈನಲ್ಲಿ ತೆಗೆದುಕೊಂಡಿದ್ದೆ. ಸೊ ಎಷ್ಟೇ ಇದ್ರೂ ಕೂಡ ಈ ರೀತಿ ಎಲ್ಲ ತೆಗೆದುಕೊಳ್ತೀನಿ, ಮನೆಯೆಲ್ಲ ಮೆಸ್ಸಿಯಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನಿವತ್ತು ಅದನ್ನೆಲ್ಲ ತೆಗೆದು ಸ್ವಲ್ಪ ಬೇರೆ ಕಡೆ ಸ್ಟೋರ್ ಮಾಡೋಣ ಅಂತ ಹೇಳಿ ಕಿಚನಲ್ಲಿ ಆಲ್ರೆಡಿ ಸ್ಟೋರೇಜ್ ಎಲ್ಲ ತುಂಬಾನೇ ಇದೆ. ಕೆಲವೊಂದು ಎಕ್ಸ್ಟ್ರಾ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಳ್ತಾ ಇದ್ದೀನಿ, ಅದನ್ನೆಲ್ಲ ಇಡಬಾರ್ದು, ಕಾಕ್ರೋಚ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ಇವಾಗ ಆರ್ನ ಟಾಯ್ಸ್ ಅಂತೂ ಮನೆ ತುಂಬ ಹರಡುತ್ತೆ. ಸೊ ಹಾಗಾಗಿ ಅವಳಿಗೆ ಟಾಯ್ಸ್ ಇಟ್ಕೊಳ್ಳಿಕ್ಕೆ ಇದನ್ನ ಸ್ಟೋರ್ ಮಾಡೋಣ ಅಂತ ಹೇಳಿ ಇವಾಗ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದು 2 BHK ಅಪಾರ್ಟ್ಮೆಂಟು. ಸೊ ಹಾಗಾಗಿ ಜಾಸ್ತಿ ಏನು ಜಾಗ ಇರೋದಿಲ್ಲ. ಇಂಟೀರಿಯರ್ ಮಾಡಿದ ಮೇಲಂತೂ ತುಂಬಾ ಜಾಗ ಕಡಿಮೆ ಅನಿಸುತ್ತೆ. ಸೊ ಹಾಗಾಗಿ ಈ ಸೈಡಲ್ಲಿ ಇಟ್ಟಿದ್ದೇನೆ, ಇದು ತುಂಬ ಈಸಿ ಆಗುತ್ತೆ. ಇನ್ನು ಇದ್ರ ಮೇಲ್ಗಡೆ ಬ್ಯಾಗ್ ಕೂಡ ಇಡ್ಬೋದು. ಬ್ಯಾಗನ್ನು ಈ ರೀತಿ ಟೂಲ್ ಕೆಳಗಡೆ ಇಟ್ಟಿರ್ತೀನಿ. ಸೊ ಅದ್ವಿನ್ ಕೂಡ ಇವತ್ತು ಟೂರ್ಗೆ ಹೋಗಿರೋದ್ರಿಂದ ಬೊಕ್ಕೆಲ್ಲ ಈ ರೀತಿ ಹರಡಿತ್ತು. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೂ ಕೂಡ ಇದೆ. ಹಲವಾರು ಕೆಲಸದ ಮಧ್ಯೆ ಒಂದೊಂದೇ ಕೆಲಸ ನೀಟಾಗಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ಬ್ಯಾಗ್ ಕೂಡ ಇಲ್ಲಿ ಕೆಳಗಡೆ ಇರೋದ್ರಕ್ಕಿಂತ ಈ ರೀತಿ ಮೇಲ್ಗಡೆ ಕೂಡ ಇದನ್ನ ಇಟ್ಕೊಳ್ಬಹುದು. ಬಂದು ಅವಳಿಗೋಸ್ಕರ ತೆಗೆದುಕೊಂಡಿದ್ದು ಈ ಗೆಜ್ಜೆ. ಯಾಕಂದರೆ ಅವಳಿಗೆ ಭರತನಾಟ್ಯ ಅಂದರೆ ತುಂಬ ಇಷ್ಟ. ಇವಾಗ 5 ವರ್ಷ ಆಗದೆ ಅವಳನ್ನ ಕರ್ಕೊಳ್ಳಲ್ಲ ಅಂತೆ. ಸೊ ಹಾಗಾಗಿ ಅವಳಿಗೋಸ್ಕರ ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ಅಂದರೆ ಇಷ್ಟ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಇದನ್ನು ಕೂಡ ಇಲ್ಲೇ ಹಾಕ್ತೀನಿ, ಯಾಕಂದರೆ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವಳಿಗೂ ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ಈ ಕಡೆ ಬ್ಯಾಗ್ ಎಲ್ಲೆಲ್ಲ ಬಿದ್ದಿದೆ ಅಂತ ಹೇಳಿದರೆ ಸೊ ಎಲ್ಲೆಲ್ಲ ಹಾಕ್ಬಿಡ್ತಾಳೆ. ಸೊ ಅದಕ್ಕೋಸ್ಕರ ಇದನ್ನು ಸ್ಟೋರ್ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿದೆ. ಇನ್ನು ನನಗೆ 2-3 ಮಂತಿಂದ ತುಂಬಾ ಹೇರ್ ಫಾಲ್ ಆಗಿತ್ತು. ಹಾಗಾಗಿ ನಾನು ತುಂಬಾ ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ. ಹಾಗೆ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಈ ರೀತಿ ಅಗಸೆ ಬೀಜದ ಲಡ್ಡುನ ಡೈಲಿ ಒಂದೊಂದು ತಿನ್ನೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತಾ ಅಂತ ಹೇಳಿ ಇವಾಗ ನಾನು ಅಗಸೆ ಬೀಜದ ಲಡ್ಡು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಅಗಸೆ ಬೀಜನ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಟಪಟ ಅನ್ನತ್ತೆ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಕರಿ ಎಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿ ಎಳ್ಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹೇರ್ಗೆ. ಹಾಗೆ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಯಾವುದೇ ಕೂಡ ಹಾಕೋಬಹುದು. ನಾನಿಲ್ಲಿ ಸೂರ್ಯಕಾಂತಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಹಾಕೋಬಹುದು. ಸೊ ಕೊನೆಗೆ ನಾನಿಲ್ಲಿ ಪೀನಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡುವಂತಹ ಒಂದೇ ಒಂದು ವಸ್ತು, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ. ಸೊ ಇದು ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಕೊನೆಗೆ ನಾನು ಸ್ವೀಟ್ಗೆ ಬೆಲ್ಲ ಹಾಕ್ತಾ ಇಲ್ಲ, ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ಇದು ಒಂದು ಲಡ್ಡು. ಸೊ ಹಾಗಾಗಿ ಖರ್ಜೂರ ಹಾಕ್ತಾ ಇದ್ದೀನಿ. ಇದಿಷ್ಟು ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಉಂಡೆ ಮಾಡಿಕೊಂಡ್ರೆ ಡೈಲಿ ಇದನ್ನು 1-2 ಉಂಡೆ ತಿನ್ನೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ನೀವು ಕೂಡ ಹೇರ್ ಫಾಲ್ ಆಗ್ತಾ ಇದ್ರೆ ಒಮ್ಮೆ ಇದನ್ನು ಟ್ರೈ ಮಾಡಿ. ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಈಗಾಗಲೇ ನಾನು ಚಿಕ್ಕದಾಗಿ ಶೇರ್ ಮಾಡಿದ್ದೀನಿ ಕೂಡ. ಯಾಕಂದರೆ ವ್ಲಾಗಲ್ಲಿ ಒಮ್ಮೊಮ್ಮೆ ಮಿಡಲಲ್ಲಿ ಇರುತ್ತೆ, ಅದನ್ನು ಹುಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ವಾಯ್ಸ್ ಕೊಡೋದೇ ಅದನ್ನು ಶೇರ್ ಮಾಡಿದ್ದೀನಿ, ಕ್ವಿಕ್ಕಾಗಿ ಅದನ್ನು ನೋಡ್ಕೋಬಹುದು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ನಾನು ಕೆಲವೊಂದು ರೆಸಿಪಿಗಳನ್ನು ಕ್ವಿಕ್ಕಾಗಿ ಮಾಡುವಂಥದ್ದನ್ನು ನಿಮಗೆ ಸಪ್ರೇಟಾಗಿ ಕೂಡ ನಾನು ಶೇರ್ ಮಾಡ್ತೀನಿ. ಇಷ್ಟ ಆದರೆ ನೋಡಿ. ಈ ರೀತಿ ಪೌಡರ್ ಆದಮೇಲೆ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ. ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬಹುದಲ್ವಾ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇದೇ ವಸ್ತುಗಳು ಬೇಕು ಅಂತ ಏನಿಲ್ಲ, ನಿಮ್ಮ ಮನೆಯಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕೋಬಹುದು. ಸೊ ಹಾಗೆ ಇವಾಗ ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ.
ಇನ್ನು ನಮ್ಮ ಆರ್ನಾಗೆ ಸ್ವಲ್ಪ ಕೋಲ್ಡ್ ಆಗಿತ್ತು. ಈ ಕೋಲ್ಡ್ ಆದಾಗ ಅವಳು ಬೇರೆ ಮಸಾಲ ಪದಾರ್ಥಗಳನ್ನು ತಿನ್ನೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಾಳು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಒಂದು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡು ಇದರಲ್ಲಿ ನಾನು ರಸಂ ಮಾಡ್ಕೊಳ್ತೀನಿ. ತಿನ್ನಲಿಕ್ಕೂ ಕೂಡ ಟೇಸ್ಟಿ ಆಗಿರುತ್ತೆ, ಬಾಯಲ್ಲಿ ರುಚಿ ಕೆಟ್ಟಿರುತ್ತೆ. ಸೊ ಹಾಗಾಗಿ ಇದನ್ನು ಮಕ್ಕಳು ಈಸಿಯಾಗಿ ತಿಂದುಬಿಡ್ತಾರೆ. ಸೊ ಹಾಗೆ ಅವರಿಗೋಸ್ಕರ ಸಪರೇಟ್ ಮಾಡಿದರೂ ಕೂಡ ಕ್ವಿಕ್ಕಾಗಿ ಮಾಡ್ಕೋಬಹುದು. ಹಾಗೆ ಕಡಾಯಿಗೆ ಇವಾಗ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ, ಎಣ್ಣೆಯನ್ನು ಬಳಸ್ತಾ ಇಲ್ಲ. ನಂತರ ನಾನು ಆವಾಗಲೇ ರುಬ್ಕೊಂಡಿರುವಂತಹ ಮಸಾಲವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರ್ ಇಂಪಾರ್ಟೆಂಟ್ ಆಗಿ ಹಾಕಬೇಕು. ಶೀತ ಆದಾಗ ಹಳದಿ ಪೌಡರ್ ಜಾಸ್ತಿ ಬಳಸಿದರೆ ಆಯಿತು. ಮಿಲ್ಕ್ ಕೂಡ ಕೊಡ್ಬೋದು, ಹಳದಿ ಪೌಡರಿಂದ ಮಿಲ್ಕ್. ಸೊ ಹಾಗೆ ಈ ರೆಮಿಡಿ ಕೂಡ ನಾನು ಕ್ವಿಕ್ಕಾಗಿ ಶೇರ್ ಮಾಡಿದ್ದೀನಿ. ಹಾಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸಿದರೆ ರಸಂ ಕೂಡ ರೆಡಿ ಆಗುತ್ತೆ. ಖಾರಕ್ಕೆ ಕಾಳು ಮೆಣಸು ಸಾಕಾಗುತ್ತೆ, ಮಕ್ಕಳಿಗೆ ಖಾರ ಜಾಸ್ತಿ ಅವರು ತಿನ್ನೋದಿಲ್ಲ. ಹಾಗೆ ಇದನ್ನು ನಾನು ವೈಟ್ ರೈಸ್ ಜೊತೆ ಕೊಡ್ತಾ ಇದ್ದೀನಿ. ಸೊ ಹಾಗೆ ನಾನು ಯಾವಾಗಲೂ ಜ್ವರ ಬಂದಾಗ ಇರ್ಬೋದು, ಶೀತ ಆದಾಗ ದಾಲ್ ಕಿಚಡಿ ಮಾಡಿ ಕೊಡ್ತಾ ಇದ್ದೆ. ಅದಾದರೆ ದಾಲನ್ನು ಬೇಯಿಸಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕ್ವಿಕ್ ಆಗಿ ಮಾಡುವಂಥದ್ದು ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪದ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ, ತುಂಬಾನೇ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇನ್ನು ಹೊರಗಡೆ ಬೇರೆ ಬೇರೆ ಮನೆಯಲ್ಲಿ ಇಂಟೀರಿಯರ್ ಆಗ್ತಾ ಇರೋದ್ರಿಂದ ತುಂಬಾ ಸೌಂಡು, ಈ ರೀತಿ ಬ್ಲಾಕ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಸೊ ಹಾಗೆ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ವಿ. ಅಂದರೆ ಇವತ್ತು ಸಾಯಂಕಾಲಕ್ಕೆ ಊಟಕ್ಕೆ ಏನು ಮಾಡಲಿ ಅನ್ನೋದೇ ಥಿಂಕ್ ಆಗಿತ್ತು. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಪಾನಿಪುರಿ ತಿನ್ನಿಸ್ಕೊಂಡು ಸಾಯಂಕಾಲದ ಅಡುಗೆಗೆ ಏನಾದರೂ ತೆಗೆದುಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಆಗಲೇ ನನಗೆ ಈ ರೀತಿ ಬಾಕ್ಸ್ ಇಟ್ಟಿರೋದು ತುಂಬಾ ಖುಷಿ ಆಯಿತು. ಅವಳು ನೋಡಿ ನೋಡಿ ಅದನ್ನು ಖುಷಿ ಪಡ್ತಾ ಇದ್ಲು. ಇವತ್ತಿನ ಸಾಯಂಕಾಲದ ಊಟಕ್ಕೆ ಏನಾದರೂ ತೆಗೆದುಕೊಂಡು ಬರೋಣ ಅಂತ ಹೋದರೆ ಅಲ್ಲಿ ಬಸಳೆ ಇತ್ತು, ನೋಡಿ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ಒಂದು ಕಟ್ಟಿಗೆ 40 ರೂಪಾಯಿ ಅಂತೆ 2 ಕಟ್ ಬಸಳೆ ತೆಗೆದುಕೊಂಡೆ. ತುಂಬ ಚೆನ್ನಾಗಿ ಮನೆಗೆ ಬಂದು ಬಸಳೆ ಮಾಡಿ ತಿಂದಿದ್ದಾಯಿತು. ಸೊ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇನ್ನು ಹೊರಗಡೆ ಆದರೆ ಇನ್ನೂ ಚೆನ್ನಾಗಿ ಸಿಗುತ್ತೆ, ಬಟ್ ಇಲ್ಲೆಲ್ಲ ತುಂಬಾ ಅಪರೂಪ. ಸೊ ಹಾಗೆ ಇನ್ನು ಸಾಯಂಕಾಲದ ಊಟಕ್ಕೆ ಇವತ್ತು ಬಸಳೆ ಸೊಪ್ಪಿನ ಸಾರು. ಸಾಯಂಕಾಲ ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ನಾನು ಅದನ್ನು ಥಿಂಕ್ ಮಾಡಿರಲಿಲ್ಲ ಫಸ್ಟು. ಸೊ ತಿಂದ್ಬಿಟ್ವಿ, ಏನಾಗುತ್ತೆ ಅಂತ ನೋಡುವ. ಇವಾಗ ಟೈಮ್ ಬಂದು 7:45 ಅದ್ವಿನ್ ಇನ್ನೂ ಬಂದಿಲ್ಲ. 8 ಗಂಟೆಗೆ ಇನ್ನೂ ಸ್ಕೂಲ್ಗೆ ರೀಚ್ ಆಗೋದು. ಅವ್ನ ಮನೆ ಬರುವಾಗ 9 ಗಂಟೆ ಆಗ್ಬೋದೇನೋ ಗೊತ್ತಿಲ್ಲ. ಸೊ ನಮ್ಮ ಆರ್ನಂಗೆ ಇವತ್ತು ಹಾರರ್ ಮೂವಿ ನೋಡಬೇಕಂತ ಹೇಳಿ ಕನ್ನಡದಲ್ಲಿ ಆಪ್ತಮಿತ್ರ ಪಿಕ್ಚರ್ ಹಾಕ್ಕೊಟ್ಟಿದ್ದೆ. ಇನ್ನೂ ಭೂತ ಬಂದಿಲ್ಲ ಅಂತ ಹೇಳ್ತಿದ್ದಾಳೆ. ತುಂಬ ಇಷ್ಟ ಅಂತೆ ಭೂತ. ಯಾಕಾನು ಅನು ದಕ್ಷಿಣ ದಿಕ್ಕಲ್ಲಿರೋ ಅರಮನೆ ಅಂಥದ್ದೇನಿದೆ? ಇನ್ನು ಸ್ಕೂಲ್ ಟೈಮ್ ಟೇಬಲ್ ಪ್ರಕಾರ ಮಕ್ಕಳು 7:15ಗೆ ಬರ್ತಾರೆ ಸ್ಕೂಲ್ಗೆ ಅಂತ ಹೇಳಿದರು. ಬಟ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರು. ಸೊ ಹಾಗಾಗಿ ಅವರು ಬರೋದು 8 ಗಂಟೆ ಆಗಿತ್ತು. ಇನ್ನು ಅದ್ವಿನ್ ಮನೆಗೆ ಬರಬೇಕಾದ್ರೆ 9 ಗಂಟೆ ಆಗಿತ್ತು. ಸೊ ಸ್ವಲ್ಪ ಭಯ ಆಯಿತು. ಹಾಗೆ ನಾನು ಈ ಕಡೆ ವೆಯ್ಟ್ ಮಾಡ್ತಾ ಇದ್ವಿ. ಮತ್ತು ಆ ಮಳಿನ ಹುಡುಗನೇ ಪೂರ ನಾವು ಹಿಂಗೆ ಕುಟ್ಟೋದಕ್ಕೆ ಮತ್ತು ಸೈಕಲ್ ರಿಪೇರಿ ಮಾಡೋದು ಅದೆಲ್ಲ ಚೆನ್ನಾಗಿತ್ತಾ ಹೇಳ? ಟೋಟಲಿ ಫುಲ್ ಹ್ಯಾಪಿ. 9 ಗಂಟೆ ರಾತ್ರಿ ಎಂದ ಇದಕ್ಕೆ ಸ್ವಲ್ಪ ಮಾಡ ಗೊತ್ತಿಲ್ಲ. ಅದು ಕಾರ್ಬೋನೇಟೆಡ್ ವಾಟರ್ ಅಣ್ಣ ಅದೆಲ್ಲ ನಂಗೆ ಗೊತ್ತಾತೇ ಇಲ್ಲ ಸ್ವಲ್ಪನೂ. ಹಾಂ ತೋರಿಸಿ ಅಂತ ಕಾಮ ಒಯ್ಲಿ ತೋರಿಸಿ. ಡ್ರಿಂಕಿನ ಹೆಸರು ಟೀ ಇಂದ ಸ್ಟಾರ್ಟ್. ಡ್ರಿಂಕಾ ಎಂಥದ್ದು? ಹಾಂ ತೋರಿಸಿ. ಥಮ್ಸ್ ಅಪ್. ಇದಕ್ಕೆ ಇಷ್ಟು ಬಿಲ್ಡಪ್ಪ. ಇನ್ನು ಅದ್ವಿನ್ ಬಂದ ಮೇಲೆ ಸ್ಕೂಲ್ ಬ್ಯಾಗ್ ಕೂಡ ಕಳಿಸಿಲ್ಲ, ಅವನಿಗೆ ಸ್ಟೋರಿ ಹೇಳೋದೊಂದೇ. ಸೊ ಹಾಗೆ ನಾನು ಮಲಗಬೇಕಾದ್ರಂತೂ ಹ್ಞೂ ಅಂತ ಹೇಳಿ ಸಾಕಾಯಿತು. ಅವನು ಸ್ಟಾರ್ಟಿಂಗಿಂದ ಎಂಡ್ ತನಕ ಹೇಳೋದ್ರೊಳಗೆ 1 ಅವರ್ ಬೇಕಾಯಿತು. ಸೊ ಮಕ್ಕಳು ಹಾಗೇ ಅವ್ರಿಗೇನಾದರೂ ನೋಡಿದರೆ ಹೇಳೋದು ಮಾಡೋದು ಎಲ್ಲ ತುಂಬ ಖುಷಿ ಆಗುತ್ತೆ. ಸೊ ನೈಟ್ ಅದೇ ರೀತಿಯಾಗಿ ಕಳೆದ್ವಿ. ಇನ್ನು ಮನೆ ಕ್ಲೀನ್ ಮಾಡಿಕೊಂಡು ಇವತ್ತಿನ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.